ತಾಲೂಕಿನಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಗೆ ತಳ್ಳಲ್ಪಟ್ಟಿದೆಯೇ ಎಂಬ ಪ್ರಶ್ನೆ ಇದೀಗ ಕೇಳಿಬರುತ್ತಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ನೆಟ್ವರ್ಕ್ ಹಾಗೂ ಸರ್ವರ್ ಸಮಸ್ಯೆಯಿಂದಾಗಿ ಮಹಿಳೆಯರು, ಕೂಲಿ ಕಾರ್ಮಿಕರು ಮತ್ತು ವೃದ್ಧರು ದಿನವಿಡೀ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಕೆಲಸ, ತೋಟದ ಕೆಲಸಗಳನ್ನ ಬಿಟ್ಟು ಅಕ್ಕಿ ಮತ್ತು ರಾಗಿ ಪಡೆಯಲು ಜನರು ಪರದಾಡುತ್ತಿದ್ದಾರೆ. ಸಾಲಿನಲ್ಲಿ ನಿಂತಿರುವ ಜನ ಅಂಗಡಿಯ ಬಾಗಿಲ ಬಳಿ ಮುತ್ತಿಗೆ ಹಾಕುತ್ತಿರುವ ದೃಶ್ಯ. ಹೌದು, ಇದು ಗುಡಿಬಂಡೆ ತಾಲೂಕಿನ ನ್ಯಾಯಬೆಲೆ ಅಂಗಡಿಗಳ ದೃಶ್ಯ. ಅಕ್ಕಿ ಮತ್ತು ರಾಗಿ ಪಡೆಯಲು ಮುಂಜಾನೆಯಿಂದಲೇ ಗ್ರಾಹಕರು ಸಾಲು ಸಾಲಾಗಿ ನಿಂತಿರುವುದು ಕಂಡುಬಂದಿದೆ. ನೆಟ್ವರ್ಕ್ ಹಾಗೂ ಸರ್ವರ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗಿ ಸಮಯಕ್ಕೆ ಸರಿಯಾಗಿ ಧಾನ್ಯ ವಿತರಣೆ ಆಗದೆ ಮಹಿಳೆಯರು, ಕೂಲಿ ಕಾರ್ಮಿಕರು ಹಾಗೂ ವೃದ್ಧರು ಗಂಟೆಗಟ್ಟಲೆ ಕಾಯುವಂತಾಗಿದೆ. ಈಗಾಗಲೇ ಗುಡಿಬಂಡೆ ತಾಲೂಕು ಸುಮಾರು 8 ಗ್ರಾಮ ಪಂಚಾಯಿತಿಗಳು ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ಸಮಸ್ಯೆ ಮರುಕಳಿಸುತ್ತಿದೆ ಎನ್ನಲಾಗ್ತಾ ಇದೆ. ಮನೆ ಕೆಲಸ ಹಾಗೂ ತೋಟದ ಕೆಲಸಗಳನ್ನ ಬಿಟ್ಟು ಬಂದಿರುವಂತಹ ಗ್ರಾಹಕರು ದಿನವಿಡೀ ಕಾಯುವ ಪರಿಸ್ಥಿತಿ ಎದುರಿಸುತ್ತಿದ್ದು ಸರ್ಕಾರದ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ನ್ಯಾಯಬೆಲೆ ಅಂಗಡಿಗಳನ್ನ ನಡೆಸುವುದು ಕಷ್ಟವಾಗುತ್ತದೆ ಎಂಬ ಆತಂಕವನ್ನ ಅಂಗಡಿ ಮಾಲೀಕರು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೇ ಕಾಯುತ್ತಿದ್ದೇವೆ, ಸರ್ವರ್ ಇಲ್ಲ ಅಂತ ಹೇಳುತ್ತಾರೆ. ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಕೂಲಿ ಕೆಲಸ ಬಿಟ್ಟು ಬಂದವರು ಹಿಂತಿರುಗಿ ಹೋಗುವ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದ್ದಾರೆ. ನೆಟ್ವರ್ಕ್ ಸಮಸ್ಯೆಯಿಂದ ವಿತರಣೆ ವಿಳಂಬವಾಗುತ್ತಿದೆ. ಅಧಿಕಾರಿಗಳು ಶೀಘ್ರದಲ್ಲಿ ಸಮಸ್ಯೆ ಪರಿಹರಿಸಬೇಕು, ಇಲ್ಲದಿದ್ದರೆ ಜನರ ಆಕ್ರೋಶ ಹೆಚ್ಚಾಗುತ್ತದೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಹಕರಿಗೆ ಯಾವುದೇ ತೊಂದರೆಯಾಗದಂತೆ ಅಕ್ಕಿ ಮತ್ತು ರಾಗಿ ವಿತರಣೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುತ್ತಾರೆಯೇ ಅಥವಾ ಈ ಅವ್ಯವಸ್ಥೆ ಹೀಗೆಯೇ ಮುಂದುವರಿಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಸತೀಶ್ ಬಾಬುಯೇ, ನಂದಿ ಟಿವಿ, ಗುಡಿಬಂಡೆ. ಹೇಳಿ, ನಿಮ್ಮ ಹೆಸರೇನು, ಏನು ಸಮಸ್ಯೆ ಹೇಳಿ. ಹೆಸರು ಬಾಬಾಜನ್ ಅಂತ ಹೇಳ್ಬಿಟ್ಟು ಸರ್, ಬೆಳಗ್ಗೆ ರೇಷನ್ ಇಸ್ಕೊಳಕ್ಕೆ ಬಂದಿದ್ವಿ ನಾವು. ಬೆಳಗ್ಗೆ 6 ಗಂಟೆಗೆ ಬಂದಿರೋದು, ಇವಾಗವರೆಗೂ ಸರ್ವರ್ ಬಂದಿಲ್ಲ. ಅರ್ಧ ಗಂಟೆಯಿಂದ ಒಬ್ರು ನೆಟ್ವರ್ಕ್ ಬರುತ್ತೆ, ಒಬ್ರು ತಂದು ಕೊಟ್ಟರೆ ಇನ್ನು ಅರ್ಧ ಗಂಟೆ ನೆಟ್ವರ್ಕ್ ಬರಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟು ಸಲ ಹೋಗ್ಬಿಟ್ಟು ಹೇಳಿದ್ದೀವಿ ನಾವು, ಯಾವುದೇ ರೀತಿ ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಮಾಲಿಗೆ ಹೋಗ್ಬಿಟ್ಟು ಕೇಳಿದ್ರೆ, ಇವ್ರಿಗೆ ಹೋಗ್ಬಿಟ್ಟು ಕೇಳಿದ್ರೆ ಸರ್ವರ್ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ನಾವು ರೇಷನ್ ತಗೋಬೇಕಂದ್ರೆ ಒಂದು ದಿವಸ ಎಲ್ಲ ಕಾಯ್ಬೇಕಿಲ್ಲಿ, ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ರೇಷನ್ಗೆ ಅಂದರೆ ಒಂದು ದಿವಸ ತಿಂಗಳಲ್ಲಿ ಮೀಸಲು ಇಟ್ಬಿಡ್ಬೇಕು ನಾವು. ಆ ಪರಿಸ್ಥಿತಿ ಆಗಿದೆ ಸರ್ ನಮಗೆ ಇಲ್ಲಿ. ಸರ್, ನಾವು ವಕೀಲರು ಇಲ್ಲೇ ಗುಡಿಬಂಡೆಯಲ್ಲಿ ಕೆಲಸ ಮಾಡ್ತೀವಿ. ಹೆಸರು ಬಾಬಾಜನ್ ಅಂತ ಹೇಳ್ಬಿಟ್ಟು ನಮ್ಮ ದಪ್ಪರ್ದಿ ಪಂಚಾಯತಿ ಸರ್. ತಿಂಗಳ ರೇಷನ್ಗೆ ಬರ್ತೀವಿ. ಆ ರೇಷನ್ಗೆ ಅಂದರೆ ಒಂದು ದಿವಸ ಕೆಲಸ ಕಾರ್ಯಗಳು ಬಿಟ್ಟು ಬರ್ಬೇಕು ಸರ್ ಇಲ್ಲಿ. ಅಲ್ಲಂದ್ರೆ ಅಂತ ಅಲ್ಲ ಸರ್, ಅಲ್ಲಿಂದ ಇಲ್ಲಿ ಹಾಕಿದ್ದಾರೆ ನಮಗೆ. ಇಲ್ಲೇ ರೇಷನ್ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಬೆಳಗಿನ ಸಂಜೆವರು ಕಾಯ್ದ್ರೂ ಒಂದು 10 ಜನಕ್ಕೆ ಹೋಗೋಕೆ ಆಗ್ತಾರೆ. ಪಾಪ ಅವ್ರು ನೋಡಿದ್ರೆ ಬೆಳಗ್ಗೆ 6 ಗಂಟೆಗೆ ಬರ್ತೇವೆ. ಎಲ್ಲ ಕೂಲಿ ಕಾರ್ಮಿಕರೆಲ್ಲ ಬೆಳಗ್ಗೆಯಿಂದ 6 ಗಂಟೆಯಿಂದ ಇವಾಗ ನೋಡಿ ಸರ್, ನೋಡ್ಬೋದು ಎಷ್ಟು ಜನ ಇಲ್ಲ, ಟಿಫನ್ ಇಲ್ಲ ಯಾರಿಗೂ. ಬೆಳಗಿಂದ ಇವಾಗವರೆಗೂ ಒಂದು 10 ಜನಕ್ಕೆ ರೇಷನ್ ಕೊಟ್ಟರು ಸರ್. ಅವರು 6 ಗಂಟೆಗೆ ಬಂದವ್ರೆ. ಒಬ್ಬರು ತಂದು ಕೊಟ್ಟರೆ ಇನ್ನು ಅರ್ಧ ಗಂಟೆ ನೆಟ್ವರ್ಕ್ ಬರಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಂಗಳ ಇದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತೀವಿ. ಆದರೂ ಅವರು ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ ಸರ್. ಪರಿಹಾರ ಕೊಡಿ ನಮಗೆ. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳಿದ್ವಿ ಸರ್ ನಾವು. ತಾಲೂಕು ಮಟ್ಟದ ಅಧಿಕಾರಿಗೆ ಹೋಗ್ಬಿಟ್ಟು ಹೇಳಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ದೀವಿ. ಅವರು ತಿಂಗಳ ಹೇಳ್ತಾ ಇರ್ತಾರೆ ಸರ್ವರ್ ಸಮಸ್ಯೆ ಹೇಳ್ತಾ ಇರ್ತಾರೆ. ಅದನ್ನು ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ ಸರ್. ನಾವು ತಿಂಗಳ ಬಂದು ಇಲ್ಲಿ ಬೆಳಗಿನ ಸಂಜೆವರು ಕಾಯ್ದುಬಿಟ್ಟು ರೇಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಸರ್. ದಯವಿಟ್ಟು ಇದ್ರ ಬಗ್ಗೆ ಪರಿಹಾರ ಕೊಡಿ, ಇಲ್ಲ ರೇಷನ್ ಕೊಡೋದೇ ಬೇಡ ನಮಗೆ. ಆ ಥರ ಪರಿಸ್ಥಿತಿ ಆಗಿದೆ ಸರ್. ಥ್ಯಾಂಕ್ ಯು. ಇಲ್ಲ, ಯಾಕೆ ತಡ ಆಗ್ತಾಯಿದೆ? ನಾವು ಬೆಳಗ್ಗೆ 6 ಗಂಟೆಗೆ ಅಂಗಡಿ ಬಾಗಿಲನ್ನು ತೆರೆದಿದ್ದೇವೆ. ಆಡ್ದಾರರು ಅಕ್ಕಿ ಪಡಿತರವನ್ನು ಪಡೆಯಲು ಬಂದಿರ್ತಾರೆ. ಆದರೆ ನಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಸರ್ವರ್ ಸಮಸ್ಯೆ ದೊಡ್ಡ ಕಾಡ್ತಾ ಇದೆ, ಗುಣಮಟ್ಟವಾಗಿ ಕಾಡ್ತಾ ಇದೆ. ಅದರಲ್ಲೂ ಈ ತಿಂಗಳಲ್ಲಿ 2 ಸಲ ಬಯೋಮೆಟ್ರಿಕ್ ತಗೋಬೇಕಾಗಿದೆ. ಅದೊಂದು ವರ್ಕ್ಲೋಡ್ ಜಾಸ್ತಿ ಆಗಿದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರೂಪಲ್ಲಿ ಮೆಸೇಜ್ ಎಲ್ಲ ಆಗ್ತಾ ಇರ್ತೀವಿ, ಸಂಬಂಧಪಟ್ಟ ಮಾಹಿತಿಯನ್ನು ರವಾನೆ ಮಾಡಿದ್ವಿ. ಆದರೂ ಸಹ ಕಳೆದ ಈ ತಿಂಗಳಿನಲ್ಲಿ ಭಾರಿ ಸಮಸ್ಯೆ ಉದ್ಭವಿಸಿದೆ. ಆದರೂ ಸಹ ನಾವು ಅಂಗಡಿಯನ್ನು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ವಿ. ಕಾರ್ಡ್ದಾರರು ನಮ್ಮ ಮೇಲೆ ಇಡೀ ಶಾಪ ಆಗ್ತಾ ಇದ್ದಾರೆ. ಆದರೂ ಎಲ್ಲ ಸಹಿಸಿಕೊಂಡು ನಾವು ವಿತರಣೆಯನ್ನು ಮುಂದುವರಿಸ್ತಾ ಇದ್ವಿ. ಸರ್, ಈ ಸಮಸ್ಯೆ ಇದೆಯಾ ಅಂತ? ನಮ್ಮ ಮಾಹಿತಿ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಿಂದ ಇದೇ ಸಮಸ್ಯೆ ಇದೆ. ನಮ್ಮದು ಸ್ಟೇಟ್ ಗ್ರೂಪ್ ಇದೆ ಉತ್ತರದ್ದು. ಸೊ ಎಲ್ಲ ಗ್ರೂಪಲ್ಲಿ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಇದೇ ಸಮಸ್ಯೆ ಉದ್ಭವಿಸಿದೆ. ಇದು ನೇರವಾಗಿ ಸರ್ಕಾರದನೇ ಸರಿಪಡಿಸಬೇಕಾಗುತ್ತದೆ.
ಉನ್ನತ ಮಟ್ಟದ ಅಧಿಕಾರಿಗಳು ಇದನ್ನ ಗಮನ ಹರಿಸಿ ಸರಿಪಡಿಸಬೇಕಂತ ಹೇಳ್ಬಿಟ್ಟು ನಾನು ಮಾಧ್ಯಮ ಗ್ರಾಹಕರಿಗೆ ಯಾವ ರೀತಿ ತಾವು ಸ್ಪಂದಿಸ್ತಾ ಇದ್ದೀರಿ? ಇದು ಸಮಸ್ಯೆ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡಿದ್ರೆ ಯಾವ ಗ್ರಾಹಕರಿಗೆ ನಾವು ಭಾರಿ ತಾಳ್ಮೆಯಿಂದ ಹೇಳ್ತಾ ಇದ್ವಿ. ಸರ್ವರ್ದೇ ಸಮಸ್ಯೆ, ನಮ್ದೇ ಸಮಸ್ಯೆ ಇಲ್ಲ. ಸೊ ನಾವು ದಯವಿಟ್ಟು ತಾಳ್ಮೆಯಿಂದ ಸಹಕರಿಸಿ ಪಡಿತರ ಪಡಿಬೇಕು. ಇಲ್ಲ ಆದರೆ ಸಮಯ ಕೂಡ ವಿಳಂಬ ಆಗಿದೆ. ನನಗೂ ಸಹ ನಿನ್ನೆ 22ನೇ ತಾರೀಕಿಗೆ ನಮಗೆ ಲೋಡ್ ಕೊಟ್ಟಿರ್ತಕ್ಕಂಥದ್ದು. ಸೊ ಆಗಲೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ವಿತರಣೆ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆದರೆ ಕಾರ್ಡ್ದಾರ ಸಹಕರಿಸಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿದ್ವಿ.